ವಿಶ್ವವಾಣಿ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಹಾಗೆ ಶ್ರೀರಾಮನವಮಿಯ ಶುಭಾಶಯಗಳು. ನಾವಿವತ್ತು ರಾಮನವಮಿಯ ಪ್ರಯುಕ್ತವಾಗಿ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರಕ್ಕೆ ಬಂದಿದ್ದೇವೆ. ಇಲ್ಲಿ ನೂರಾರು ಭಕ್ತರುಗಳು ಬರ್ತಾ ಇದ್ದಾರೆ. ಇಲ್ಲಿ ಏನೆಲ್ಲ ವಿಶೇಷತೆಯನ್ನ ಮಾಡ್ತಾ ಇದ್ದಾರೆ, ರಾಮನವಮಿ ಪ್ರಯುಕ್ತ ಯಾವುದೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ. ರಾಜಾಜಿನಗರದ ರಾಮ ಮಂದಿರದ ಮುಖ್ಯ ಅರ್ಚಕರು ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೂ ಶ್ರೀರಾಮನವಮಿಯ ಶುಭಾಶಯಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ರಾಮ ಮಂದಿರದಲ್ಲಿ ವಿಶೇಷವಾಗಿ ನಿನ್ನೆಯಿಂದನೇ ಶ್ರೀರಾಮನವಮಿ ನಡೀತಾ ಇದೆ. ಏನಪ್ಪ ವಿಶೇಷ ಅಂತಂದರೆ ಇಲ್ಲಿ ರಾಮದೇವರು ತ್ರಿಭಂಗಿ ಬಾಹು ಅಂತ ರೂಪದಲ್ಲಿ ಇದ್ದಾರೆ. ಅಂದರೆ ತ್ರಿಭಂಗಿ ಬಾಹು ಅಂದರೆ ಕೆತ್ತನೆ ಶಾಸ್ತ್ರ, ದೇವರ ವಿಗ್ರಹ ಕೆತ್ತನೆ ಶಾಸ್ತ್ರ ಏನಿದೆ ಅದು ಅದರಲ್ಲಿ ಒಂದು ತ್ರಿಭಂಗಿ ಬಾಹು ಅನ್ನೋದು ಒಂದು ಟೈಪು. ಆ ಪ್ರಕಾರವಾಗಿ ದೇವರ ವಿಗ್ರಹ ಇದೆ. ಬಹಳ ಮಹತ್ವವುಳ್ಳ ರಾಮದೇವರ ವಿಗ್ರಹ ಇದು. ನಿನ್ನೆಯಿಂದ ಶ್ರೀರಾಮನವಮಿ ಆಚರಣೆ ಆಗ್ತಾ ಇದೆ. ಏನಪ್ಪ ಅಂದರೆ ಗಣಪತಿ ಪೂಜೆ, ಪುಣ್ಯಾಹ, ನವಗ್ರಹ, ನಾಂದಿ, ವಾಸ್ತು ಇದೆಲ್ಲ ಆಗಿ ಇವತ್ತು ಶ್ರೀರಾಮನವಮಿ ದಿವಸ ಬೆಳಗ್ಗೆ ಏಕವಾರ ರುದ್ರಾಭಿಷೇಕ ಪೂರ್ವಕ ಪಂಚಾಮೃತ ಅಭಿಷೇಕ ಹಾಗೂ ಅರ್ಚನೆ, ಧೂಪ, ದೀಪ, ನೈವೇದ್ಯ, ಅಷ್ಟಾವಧಾನ ಸೇವೆ, ಇದಾದ ನಂತರ ಮಹಾಮಂಗಳಾರತಿ, ಅದಾದ ನಂತರ ಮಂತ್ರಪುಷ್ಪ, ಅದಾದ ಮೇಲೆ ಎಲ್ಲರಿಗೂ ಈಗ ಚೈತ್ರ ಮಾಸದಲ್ಲಿ ಮೊದಲನೇ ಹಬ್ಬ ಬಂದು ಯುಗಾದಿ ಹಬ್ಬ. ತಿರುಗಿ ನೆಕ್ಸ್ಟು ಎರಡನೇ ಹಬ್ಬ ಬರೋದೇ ಶ್ರೀರಾಮನವಮಿ. ಬಹಳ ವಿಶೇಷ. ಶ್ರೀರಾಮನಾಮ ಅಂತಂದರೆ, ಶ್ರೀರಾಮ ಅಂದರೆ ಎಷ್ಟೋ ಕೋಟಿ ಜಪ ಮಾಡಿದಷ್ಟು ಪುಣ್ಯ ಅಂತ ಹೇಳಿದ್ದಾರೆ ದೊಡ್ಡವರು, ವಾಲ್ಮೀಕಿ ಋಷಿಗಳು. ಹಾಗಾಗಿ ಈ ಮಹಾಮಂಗಳಾರತಿ ಆದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ತೀರ್ಥ ಪ್ರಸಾದ ವಿಶೇಷ ಏನಪ್ಪ ಅಂತಂದರೆ, ಈಗ ಚೈತ್ರ ಮಾಸದಲ್ಲಿ ಬಹಳ ಬಿಸಿಲು, ಚೈತ್ರ ವೈಶಾಖ ಮಾಸದಲ್ಲಿ ಈಗ ಪಾನಕ, ಕೋಸಂಬರಿ ವಿತರಣೆನೇ ಬಹಳ ಮುಖ್ಯ. ಈಗ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ. ಹಾಗಾಗಿ ದೇವರ ಆಶೀರ್ವಾದ ಪಡೆದು ಶ್ರೀರಾಮನಾಮ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ರಾಮನಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಅದನ್ನು ಕಣ್ ತುಂಬಿಕೊಳ್ಳಿಕ್ಕೆ ನೂರಾರು ಭಕ್ತರುಗಳು ಬರ್ತಾ ಇದ್ದಾರೆ. ಹಾಗೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಇಲ್ಲೊಂದು ರಾಮಾಯಣದ ಒಂದು ದೃಶ್ಯವನ್ನು ಕೂಡ ರೂಪಿಸಲಾಗಿದೆ. ಇಲ್ಲಿ ಕೌಸಲ್ಯೆ, ಸೌಮಿತ್ರೆ, ಕೈಕೆ ಹಾಗೂ ಭರತ, ಲಕ್ಷ್ಮಣ, ರಾಮ, ಶತ್ರುಘ್ನ ಇವರನ್ನು ಶಿಶುವ ರೂಪದಲ್ಲಿ ತೊಟ್ಟಲಲ್ಲಿ ತೂಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಚೀಟಿ ಮಾಡಿ ತೊಟ್ಟಲನ್ನು ತೂಗುವನ್ನ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಹಾಗೆ ಭಜನಾ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಇನ್ನೊಂದು ವಿಶೇಷ ಏನಂದರೆ, ಈ ರಾಮ ಮಂದಿರ ರಾಜಾಜಿನಗರದಲ್ಲಿರುವಂಥ ಈ ರಾಮ ಮಂದಿರವನ್ನು ದಕ್ಷಿಣ ಅಯೋಧ್ಯ ಅಂತ ಕೂಡ ಪರಿಗಣಿಸಲಾಗಿದೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಇತ್ತೀಚೆಗಷ್ಟೇ ರಾಮಾಂಜನೇಯ ಅನ್ನೋ ಮೂರ್ತಿಯನ್ನು ಅನಾವರಣ ಮಾಡಲಾಗಿದೆ. ಇದು ರಾಜ್ಯದಲ್ಲೇ ಅತಿ ದೊಡ್ಡ ಮೂರ್ತಿ ಅಂತ ಪರಿಗಣಿಸಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಿದೆ ಅಂತ. ರಾಮನವಮಿಯಂದು ಇವತ್ತು ರಾಜಾಜಿನಗರದ ಒಂದು ರಾಮ ಮಂದಿರದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನೂ ಕೂಡ ಪೂಜೆ ನಡೀತಾ ಇದೆ. ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಭಕ್ತಾದಿಗಳಿಗೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಊಟದ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಇವತ್ತಿನಿಂದ 9 ದಿನಗಳ ಕಾಲ ರಾಮನ ದರ್ಶನವನ್ನು ಪಡಿಬೋದು. ವಿಶೇಷ ಪೂಜೆಗಳು ಇರುತ್ತೆ. ಈ 9 ದಿನದಲ್ಲಿ ಬಂದು ನಿಮ್ಮ ಆಸೆ ಈಡೇರಿಕೆಗಳನ್ನು ಕೇಳಿಕೊಂಡು ದೇವರ ದರ್ಶನ ಪಡೀರಿ ಅಂತ ಹೇಳ್ತೇನೆ. ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್. ಕ್ಯಾಮರಾಮನ್ ಮಹೇಶ್ ಜೊತೆ ನಾನು ನಿಸರ್ಗ, ಬೆಂಗಳೂರು.